ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಆ್ಯಕ್ಚುಲಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೆ ನಮ್ಮದೊಂದು ಶಾಪ್ ಇದೆ ಅಂತ ಹೇಳಿ. ಇವತ್ತು ಎಲ್ರಿಗೂ ನಮ್ಮ ಶಾಪ್ ಬಗ್ಗೆ ಒಂದು ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮದು ತುಂಬ, ನೀವು ಅಂದ್ಕೊಂಡಿರೋಂಗೆ ತುಂಬ ದೊಡ್ಡ ಮಟ್ಟದ ಅಂಗಡಿ ಅಲ್ಲ, ಆದರೆ ಒಂದು ಅಂಗಡಿ. ಹಳ್ಳಿ ಕಡೆ ಯಾವ ಥರ ಇರುತ್ತೆ, ಯಾವ ರಿಲೇಟೆಡಲ್ಲೇ ಅಂಗಡಿ ಇಟ್ಟಿರ್ತಾರೆ, ಹಾಗೆ ಮತ್ತು ಸುತ್ತಮುತ್ತಲು ಅವ್ರಿಗೆ ಯಾರಿಗೆ ಏನು ಯೂಸ್ ಆಗುತ್ತೆ ಅಂಥದ್ರ ಬಗ್ಗೆ ಒಂದು ಅಂಗಡಿ ಇಟ್ಕೊಂಡಿರ್ತೀವಿ. ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ನಾವಿಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಇನ್ನು ಬೆಂಗಳೂರು ಅಲ್ಲೆಲ್ಲ ಆದರೆ ತುಂಬ ಜನ ಬರ್ತಾರೆ, ಓಡಾಟ ಜನಸಂಪರ್ಕ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಶಾಪ್ ಮಾಡ್ತಾರೆ. ಇದು ನಮ್ಮದು ಚಿಕ್ಕ ಊರು. ಯಾವ ಥರ ಇದೆ ಏನು ಅಂತ ನಮ್ಮ ಅಂಗಡಿ ನಿಮಗೆ ತೋರಿಸ್ತೀನಿ, ಬನ್ನಿ ಹಾಗಿದ್ರೆ ನೋಡೋಣ. ಇದೇ ನಮ್ಮ ಅಂಗಡಿ. ನಮ್ಮ ಅಂಗಡಿ ಹೆಸರು SRL ಸ್ಟೋರ್ ಅಂತ. ಬುಕ್ಸು ಮತ್ತು ಬ್ಯಾಂಗಲ್ಸು ಎಲ್ಲ ಮಿಕ್ಸಲ್ಲಿದೆ. ಬೋರ್ಡ್ ನೋಡಿದ್ರೇ ನಿಮಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. SRL ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಎಸ್ ಅಂದರೆ ನಮ್ಮ ಮನೆ ದೇವರ ಹೆಸರು, ಆರ್ ಅಂದರೆ ನನ್ನ ಮಗಳು ರಿತೀಕ್ಷಾ, ಎಲ್ ಅಂತ ಹೇಳಿದ್ರೆ ನನ್ನ ಹೆಸರು ಲೋಕಿ, ಮತ್ತು ನಮ್ಮ ಯಜಮಾನ್ರ ಹೆಸರು ಲೋಕಿ, ನನ್ನ ಹೆಸರು ಲಕ್ಷ್ಮಿ. ಹಾಗಾಗಿ 3 ಮಿಕ್ಸಲ್ಲಿರಲಿ ಅಂತ SRL ಅಂತ ಇಟ್ಟಿದ್ದೀನಿ. ಅವಾಗಿನ್ನೂ ನನಗೆ ಪಾಪು ಆಗಿರಲಿಲ್ಲ, ಹಾಗಾಗಿ ಅವನ ಹೆಸರಿರಲಿಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಮುಂದೆ ಡಿಸ್ಪ್ಲೇಲಿ ಇಟ್ಟಿರೋವಂಥದ್ದು. ಫಸ್ಟಿಗೆ ಗ್ಲಾಸಲ್ಲಿ ಏನೇನು ಬೇಕು ಅಂತ ಹೇಳಿದ್ರೆ, ಈಗ ಬ್ಯಾಂಗಲ್ ಸ್ಟೋರ್ ಅಂದರೆ ಮೇನ್ ಬ್ಯಾಂಗಲ್ ಸ್ಟೋರೇ ಅಲ್ವಾ. ಬ್ಯಾಂಗಲ್ಸು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಮಕ್ಕಳಿಗೆ ಏನೇನು ಬೇಕೋ ಎಮರ್ಜೆನ್ಸಿ ಕೈಯಲ್ಲಿ ಸಡನ್ನಾಗಿ ಎತ್ಕೊಡೋಕ್ಕಾಗಲ್ವಲ್ಲ, ಹಾಗಾಗಿ. ಇನ್ನು ಇದು ಈ ಕಡೆ ಈ ಬ್ಯಾಂಗಲ್ಸ್ ಎಲ್ಲ ಬೆಂಗಳೂರಲ್ಲಿ ಸಿಗುತ್ತೆ. ಇದು ಗಟ್ಟಿ ಬಳೆ, ಆ್ಯಕ್ಚುಲಿ ಅಲ್ಲೆಲ್ಲ 100-120 ರೂಪಾಯಿ ಆ ಥರ. ಇಲ್ಲಿ ಒಂದು 90 ರೂಪಾಯಿಗೆ ಮಾಡ್ತೀನಿ. ಇದು ಗಟ್ಟಿ ಬಳೆ ಇಲ್ಲಿ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಕ್ಕಳ ಸ್ಕೂಲ್ ಟೇಪ್ಸು ಮತ್ತು ಫೇಸ್ ವಾಷಸ್ಸು ಈ ಥರ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನು ನೆಕ್ಸ್ಟಲ್ಲಿ ಹೋದರೆ ಕ್ಲಿಪ್ಸು, ಹೇರ್ ಪಿನ್ಸು ಮತ್ತು ಸ್ಟಿಕ್ಕರ್ಸು ಈ ಥರ. ಗ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಬ್ಯಾಂಗಲ್ ಸ್ಟೋರ್ಸ್ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಇನ್ನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಬಂದು ಆ್ಯಕ್ಚುಲಿ ಟೈಲರಿಂಗ್ಸ್ ಐಟಮ್ಸು. ಟೈಲರಿಂಗ್ಸ್ ಐಟಮ್ಸ್ ಅಂದರೆ ಲೈನಿಂಗ್ಸು ಮತ್ತು ಏನಾದರೂ ಸ್ಟೋನ್ಸ್ ವರ್ಕಿಗೆ ಡಿಸೈನ್ಸ್ ಬೇಕಂಗಿದ್ರೆ ಅದೆಲ್ಲ ಮೇಲ್ ಬಾಕ್ಸಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಇದೆಲ್ಲ ಕಾಟನ್ ಲೈನಿಂಗು. ಇದು ಬಂದು ನಮಗೆ ಡ್ರೆಸ್ಸಿಗೆ ಮತ್ತು ಸ್ಯಾರೀಸ್ಗೆ ಲೈನಿಂಗ್ಸ್ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಇದೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಆ್ಯಕ್ಚುಲಿ ಡಿಸೈನ್ಸ್ದು ಫೀಲ್ಡ್ ಅಷ್ಟೇ. ಇನ್ನು ನೆಕ್ಸ್ಟಲ್ಲಿ ಇಟ್ಕೊಂಡಿರೋದು ನಾನು ಥ್ರೆಡ್ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ಟೆ ಹೊಲಿಯೋಕೆ ಹಾಕ್ತಾರಲ್ಲ ದಾರ, ಅದು. ಆಮೇಲೆ ಇದೆಲ್ಲ ಆ್ಯಕ್ಚುಲಿ ಪಾಲಿಸ್ಟರ್ ಲೈನಿಂಗು. ಕೆಲವರು ಕಾಟನ್ ಕೇಳ್ತಾರೆ, ಕೆಲವರು ಪಾಲಿಸ್ಟರ್ ಲೈನಿಂಗ್ಸ್ ಕೇಳ್ತಾರೆ, ಹಾಗಾಗಿ 2 ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹಾಕಬೇಕು. ನಾನು ಸ್ವಲ್ಪನೇ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ನಮ್ಮ ಸಣ್ಣ ಪಾಪು ಇರೋದ್ರಿಂದ ಅಂಗಡೀಲಿ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅವನ್ನೆಲ್ಲ ಕಿತ್ತಿ ಹಾಕ್ತಾನೆ ಇರ್ತಾನೆ, ಮೇಂಟೈನ್ ಮಾಡೋದೇ ಕಷ್ಟ. ಇನ್ನು ಲೈನಿಂಗ್ಸ್ ಆದಮೇಲೆ ಇಲ್ಲಿ ನನ್ನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಡ್ರೆಸ್ಸಸ್ ಕೂಡ ಇಟ್ಕೊಂಡಿದ್ದೀನಿ ನಾನು. ಅಂದರೆ ಹಳ್ಳಿಯಲ್ಲಿ ತೀರ ದೊಡ್ಡ ಅಂಗಡಿ ಏನಲ್ಲ, ಸಣ್ಣ ಅಂಗಡಿನೇ. ಒಂದು ಸ್ವಲ್ಪ ಡ್ರೆಸ್ಸಸ್ಸು, ನೈಟೀಸು, ಲೆಗ್ಗಿನ್ಸು ಈ ಥರ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪಾಪ ಕಮ್ಮಿ ರೇಂಜಲ್ಲಿ ಇಟ್ಕೊಂಡಿದ್ದೀನಲ್ಲ, ಯಾರಾದರೂ ತುಂಬ ಕಾಸ್ಟ್ಲಿಯವರು ತೊಗೊಳಲ್ಲ, ಬೇರೆ ಕಡೆ ಹೋಗೋಕ್ಕಾಗಲ್ವಲ್ಲ, ಅವರು ಇಲ್ಲಿ ಬಂದು ತೊಗೊತಾರೆ. ನನ್ನ ಅಂಗಡಿಗೆ ಬರೋ ರೆಗ್ಯುಲರ್ ಕಸ್ಟಮರ್ಗೆ ಏನೇನು ಬೇಕೋ ಅಷ್ಟು ಐಟಮ್ಸ್ನ ನಾನು ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಡ್ರೆಸ್ಸು, ಸ್ಯಾರೀಸು ಮತ್ತು ಲೆಗ್ಗಿನ್ಸು. ಇನ್ನು ಈ ಕಡೆ ಬಂದರೆ ಬುಕ್ಸ್ ಐಟಮ್ಸ್ ಇಟ್ಕೊತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಕೂಲ್ ಇದೆಯಲ್ಲ, ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಬುಕ್ಸ್ ಐಟಮ್ಸ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಅಂದರೆ ಪೌಚಸ್ಸು, ಗಮ್ಮು, ಪೆನ್ಸಿಲ್ಸು, ಜಾಮಿಟ್ರಿ ಬಾಕ್ಸು, ಶಾರ್ಪ್ನರ್ಸು ಈ ಥರ ಟೋಟಲಾಗಿ ಹೇಳ್ಬೇಕಂದ್ರೆ ಬುಕ್ ಸ್ಟೋರ್ ಐಟಮ್ಸು ಇನ್ಕ್ಲೂಡಿಂಗ್ ಬುಕ್ಸ್ ಕೂಡ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಮಕ್ಕಳ ಹತ್ರ ಎದುರುಗಡೆನೇ ಇರೋದ್ರಿಂದ ಅವ್ರಿಗೂ ಐಟಮ್ಸ್ ಏನಾದರೂ ಬೇಕಾಗುತ್ತಲ್ಲ, ಹಾಗಾಗಿ ಸ್ಕೂಲ್ ಐಟಮ್ಸು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಇದು ಫಾಲ್ಸ್ ಐಟಮ್ಸು ಮತ್ತು ಸ್ಟಿಕ್ಕರ್ಸು, ಬ್ಯಾಂಗಲ್ಸು, ಗಮ್ಸು ಈ ಥರ ಎಲ್ಲ ಮುಂದೆಗಡೆ ಒಂದು ಗೋಡೆಗಳ್ಗೆ ಮಳೆ ಹೊಡೆದ್ಬಿಟ್ಟು ಅವ್ರಿಗೆ ಎಮರ್ಜೆನ್ಸಿ ಕಾಣಿಸೋ ಥರ ಡಿಸ್ಪ್ಲೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಬಂದು ಆ್ಯಕ್ಚುಲಿ ಫಾಲ್ಸು. ಇನ್ನು ಮೇಲ್ಗಡೆ ಬಂದು ಈ ಥರ ಒಂದು ಇದು ಹಾಕ್ಕೊಂಬಿಟ್ಟಿದ್ದೀನಿ ಹಗ್ಗಕ್ಕೆ. ಈ ಫೇರ್ ಆ್ಯಂಡ್ ಲವ್ಲಿ ಇದೆಲ್ಲ ಶೀಟಲ್ಲಿ ಬರೋದಲ್ವ, ಅದೆಲ್ಲ ಹಗ್ಗದಲ್ಲೇ ಇರಲಿ ಅಂತ ಹೇಳಿ ಆ ಥರ ಹಗ್ಗಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಮುಂದೆಗಡೆ ಇದು ಬಂದು ಟೈಲರಿಂಗ್ ಐಟಮ್ಸು, ಬ್ಲೌಸ್ಗೆ ಟ್ಯಾಗ್ಸು ಮತ್ತು ಮಿಷಿನ್ ಆಯಿಲು ಇದೆಲ್ಲ ಮುಂದೆಗಡೆ ಟೇಬಲ್ ಮೇಲೆ ಇಟ್ಕೊಂಡು, ಫ್ರಂಟ್ ಒಂದು ಸಪ್ರೇಟ್ ಒಂದು ಕ್ಯಾಶ್ ಟೇಬಲ್ ಇದೆಯಲ್ಲ, ಆ ಟೇಬಲ್ನ ಈ ಥರ ಕಂಪ್ಲೀಟಾಗಿ ಟೈಲರಿಂಗ್ ಐಟಮ್ಸ್ಗೆ ಅಂತಲೇ ಇಟ್ಕೊಂಬಿಟ್ಟಿದ್ದೀನಿ. ಇನ್ನು ಇವಾಗ ಕಂಪ್ಲೀಟ್ ನನ್ನ ಅಂಗಡಿ ಈ ಥರ ಇದೆ. ನೀವು ನೋಡ್ತಿರ್ಬೋದಲ್ಲ. ಇನ್ನು ಹಿಂದೆಗಡೆ ಸ್ವಲ್ಪ ಬುಕ್ಸ್ ಎಲ್ಲ ಎಕ್ಸ್ಟ್ರಾ ಜೋಡಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ,
ಹಾಗಾಗಿ ಸ್ವಲ್ಪ ಐಟಮ್ಸ್ ಸ್ಟಾಕ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಂಗಡಿಲೇ ಹಿಂದೆಗಡೆ ಒಂದು ಫೋಟೋನೂ ಇಟ್ಕೊಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೆ ನನ್ನ ಅಂಗಡಿ ಹೇಗಿದೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದೇ ನನ್ನ ಶಾಪು. ಸೊ ನೀವು ಅಂದ್ಕೊಂಡಿರೋ ರೀತಿ ಇದೇನು ದೊಡ್ಡ ಅಂಗಡಿ ಏನಲ್ಲ, ಚಿಕ್ಕ ಅಂಗಡಿ. ಹಳ್ಳಿ ಕಡೆ ಯಾವ ರೀತಿ ಬೇಕೋ ಸೊ ಆ ರೀತಿ ಶಾಪ್ಸ್ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎದುರುಗಡೆ ಸ್ಕೂಲ್ ಇದೆ. ಸೊ ಹಾಗಾಗಿ ಸ್ವಲ್ಪ ಸ್ಕೂಲ್ ಐಟಮ್ಸ್ ಇಟ್ಕೊಂಡಿದ್ದೀನಿ, ಅಂದರೆ ಸ್ಕೂಲಲ್ಲಿ ಬೇಕಾಗಿರೋ ಐಟಮ್ಸ್ ಎಲ್ಲ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಇದೆ ಶಾಪು ಅಂತ ಹೇಳಿ. ಸ್ಕೂಲ್ ಮಕ್ಕಳಿಗೆಲ್ಲ ಯಾವ್ಯಾವ ಥರ ಬುಕ್ಸು, ಪೆನ್ಸಿಲು ಆ ಥರ ಬೇಕೋ ಇಟ್ಕೊಂಡಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಅಂಗಡಿ ಎದುರುಗಡೆನೇ ಸ್ಕೂಲ್ ಇದೆ, ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಮಕ್ಳಿಗೆ ಏನೇನು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹಳ್ಳಿ ಕಡೆ ಬಟ್ಟೆ ಹೊಲಿಯೋರು ಮತ್ತು ಟೈಲರ್ಸ್ ಜಾಸ್ತಿ ಇದ್ದಾರಲ್ಲ, ಹಾಗಾಗಿ ಟೈಲರ್ ಐಟಮ್ಸು, ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಅಥವಾ ಡ್ರೆಸ್ಸಿಗೆ ಬೇಕಾಗಿರೋವಂಥದ್ದು, ಅಥವಾ ಸ್ಯಾರೀಸಿಗೆ ಏನಾದರೂ ಡಿಸೈನ್ ಮಾಡೋ ಅಂಥದ್ದು, ಈ ಥರ ಟೈಲರ್ಸ್ಗೆ ಏನೇನು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೆಲವು ಜನ ನನಗೆ ಗೊತ್ತಿರೋ ಕಸ್ಟಮರ್ಸ್ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಡ್ರೆಸ್ಸು ಮತ್ತು ನೈಟೀಸು ಈ ಥರ ಕೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಈಗ ಹಳ್ಳಿ ಕಡೆ ಎಲ್ಲ ನಾವು ತೀರಾ ಬೆಂಗಳೂರಲ್ಲಿ ತೊಗೋತೀವಲ್ವ, ಅಷ್ಟೊಂದು ಕಾಸ್ಟ್ಲಿದೆಲ್ಲ ತೊಗೊಳಕ್ಕಾಗಲ್ಲ. ಅಂದರೆ ಇಲ್ಲಿ ಈ ರೇಂಜಿಗೆ, ಈ ಏರಿಯಾಗೆ ಯಾವ ಥರದ್ದು ಬೇಕೋ, ಈಗ ಸಪೋಸ್ ಇವಾಗ ಒಂದು 1000 ರುಪೀಸ್ ಅಂತ ಹೇಳಿದ್ರೆ, 1000 ರೂಪಾಯಿ ಅಂತ ಹೇಳಿದ್ರೆ ಯಾರಿಗೂ ತೊಗೊಳಕ್ಕಾಗಲ್ಲ. ಆದರೆ ಒಂದು 300, 300 ರೂಪಾಯಿ, 250 ರೂಪಾಯಿ ಈ ಥರ ಡ್ರೆಸ್ ಆದರೆ ತೊಗೋತಾ ಇರ್ತಾರೆ ಇಲ್ಲಿ. ಸೊ ಹಂಗಾಗಿ ನಾನು ಕೂಡ ಅದೇ ರೇಂಜಲ್ಲಿ ಹಳ್ಳೀಲಿ ಯಾವ ಬಜೆಟಿಗೆ ಜನಕ್ಕೆ ಬೇಕೋ ಆ ಬಜೆಟಿಗೆ ಬಟ್ಟೆ ಇಟ್ಕೊಂಡಿದ್ದೀನಿ. ಒಂದು 300 ರೂಪಾಯಿಂದ ಹಿಡಿದು 400 ರೂಪಾಯಿ, ಲಾಸ್ಟ್ 600 ರೂಪಾಯಿವರೆಗೂ ಬಟ್ಟೆ ಇಟ್ಕೊಂಡಿದ್ದೀನಿ. ಇನ್ನು ನೈಟೀಸ್ ಎಲ್ಲ ಕಾಮನ್ ಆಗಿ ಇವಾಗ ಒಂದು 200 ರೂಪಾಯಿಗಿಂತ ಕಮ್ಮಿ ಬರಲ್ಲ. ಅದರಲ್ಲೂ ಕೆಲವರು ಇನ್ನೂ ಪಾಪ ಕೆಲಸ ಮಾಡೋರು ತೀರಾ ಕಡಿಮೆಲಿ ಕೇಳೋರಿಗೆ 150 ರೂಪಾಯಿ ಈ ಥರ ಮೆಟೀರಿಯಲ್ಸ್ ಇರುತ್ತೆ. ಸೊ 150, 200 ಈ ಥರ ಬಟ್ಟೆ ಸೊ ಆ ಥರ ಕಾನ್ಸೆಪ್ಟ್ ಮೇಲೆ ನಾನು ಇಟ್ಕೊಂಡಿರ್ತೀನಿ. ಈಗ ಏನು ಸುಮಾರಾಗಿ ಈಗ ಮಿಕ್ಸ್ ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಶಾಪ್ ಇರೋದೇ ಮಿಕ್ಸಲ್ಲಿ, ಒಂದೇ ಇದರಲ್ಲಿ ನಾನು ಇಟ್ಕೊಂಡಿಲ್ಲ. ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಮಕ್ಕಳ ಐಟಮ್ಸು, ಬಟ್ಟೆ ಬೇಕಾಗಿರೋದ್ರಿಂದ ಬಟ್ಟೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಟೈಲರ್ಸ್ ಜಾಸ್ತಿ ಇರೋದ್ರಿಂದ ಟೈಲರ್ಸ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಸೊ ಒಂದು ಹಳ್ಳೀಲಿ ಯಾವ ರೇಂಜಿಗೆ ಯಾವ ಥರ ಬೇಕು ಅಂತ ಅನಿಸುತ್ತೋ ಆ ರೇಂಜಿಗೆ ದಿನಕ್ಕೆ ನನಗೆ ಎಷ್ಟು, ಒಂದು ತೀರಾ ಇಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ನನ್ನ ಕೂಲಿ ಲೆಕ್ಕದಲ್ಲಿ ನನಗೆ ದಿನಕ್ಕೆ ಎಷ್ಟು, ಒಂದು 300 ರೂಪಾಯಿ, 400 ರೂಪಾಯಿ ಒಂದು ಅಷ್ಟು ಮಿಕ್ಕಿಸ್ಕೋಬೋದು. ಮನೇಲಿ ಕೂತು ಏನು ಮಾಡಬೇಕು, ಹಾಗಾಗಿ ಈ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಒಂದು ರೇಂಜಿಗೆ ಓಕೆ ಆಗ್ತಾ ಇದೆ, ಸಾಕು. ಜಾಸ್ತಿ ಅತಿ ಆಸೆ ಪಡಬಾರ್ದು, ಏನಿದೆಯೋ ಅದರಲ್ಲಿ ತೃಪ್ತಿ ಪಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನನ್ನ ಶಾಪು. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಅಂಗಡಿಗೆ ಎಲ್ಲಿ ತೊಗೊತೀನಿ ಐಟಮ್ಸು, ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಯಾವುದೋ ಐಟಮ್ಸು ನಾನು ಹಳ್ಳಿ ಕಡೆ ಇಲ್ಲಿ ಡೈರೆಕ್ಟಾಗಿ ಬರ್ತಾರಲ್ಲ, ಇವಾಗ ಕೆಲವೊಬ್ಬೊಬ್ಬರು ಶಾಪಿಗೆ ಬರ್ತಾರೆ, ಶಾಪಲ್ಲೇ ಏನು ಬೇಕು ಅಂತ ಆರ್ಡ್ರ್ ತೊಗೊಂಡೋಗಿ ತಂದು ಕೊಡ್ತಾರಲ್ಲ, ನಾನು ಆ ಥರ ಎಲ್ಲೂ ಯಾವುದೂ ತೊಗೊಳಲ್ಲ. ನನಗಾಗಲ್ಲ ಅಂದರೆ, ಇನ್ ಕೇಸ್ ನನಗೆ ಹುಷಾರಿಲ್ಲ ಅಥವಾ ನನಗೇನೋ ಹೋಗೋಕ್ಕಾಗಲಿಲ್ಲ, ಆ ಥರ ಪರಿಸ್ಥಿತಿಲಿ ಅಷ್ಟೇ ನಾನು ತೊಗೊಳೋದು. ಇಲ್ಲ ಅಂತ ಹೇಳಿದ್ರೆ ನಾನೆಲ್ಲ ಬೆಂಗಳೂರಲ್ಲೇ ತರೋದು. ಇಲ್ಲಿ ತೊಗೊಂಡ್ರೆ ನನಗೇನೂ ಸಿಕ್ಕಲ್ಲ. ನಿಮಗೆ ಗೊತ್ತಿರುತ್ತೆ, ಅಂಗಡೀಲಿ ಬಂದು ಕೊಡೋರೆಲ್ಲ ಏನಿದ್ರು ₹1, ₹2 ಅಷ್ಟೇ ಲಾಭಕ್ಕೆ ಕೊಡೋಕ್ಕಾಗೋದು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ತುಂಬ ಬಲ್ಕಲ್ಲಿ ತೊಗೋಬೇಕು ಅವ್ರ ಹತ್ರ. ಇವಾಗ ಸಪೋಸ್ ಒಂದು ಫೇರ್ ಆ್ಯಂಡ್ ಲವ್ಲಿ ತೊಗೋತೀವಿ ಅಂದರೆ ನಾವು 1 ಡಜನ್ ತೊಗೋಬೇಕು. 1 ಡಜನ್ ಅಂದರೆ 12 ಪೀಸ್ ಇರುತ್ತೆ. ಸೊ ಅವ್ರಿಗೆ ನಾವು 10 ರುಪೀಸ್ ನಾವು ಸೇಲ್ ಮಾಡೋದು, ನಮಗೆ ಕೊಡೋದವರು 9.5 ರೂಪಾಯಿಲಿ ಕೊಡ್ತಾರೆ. 50 ಪೈಸಕ್ಕೆ ನಾನು 12 ತೊಗೋಬೇಕು. ಆದರೆ ಬೆಂಗಳೂರಲ್ಲಾದರೆ ₹1-2 ಸಿಗೋಂಗೆ ಕೊಡ್ತಾರೆ. ಸೊ ಈ ಥರ ಕ್ಯಾಲ್ಕುಲೇಟಲ್ಲಿ ನಡೆಸ್ಕೊಂಡು ಹೋದರೆ ಸಿಗುತ್ತೆ. ಎಲ್ಲ ತುಂಬ ಈಸಿಯಾಗಿ ಬೇಕು ಅಂತ ಅನ್ಕೊತಾರೆ ಕೆಲವರು. ಹಂಗೆ ಮಾಡಿದ್ರೆ ಅದು ಬಿಸ್ನೆಸ್ ಫೀಲ್ಡೇ ಅಲ್ಲ. ಮತ್ತು ಚಿಕ್ಕ ಅಂಗಡೀಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ದೊಡ್ಡ ರೇಷನ್ ಅಂಗಡಿ, ದೊಡ್ಡವ್ರದ್ದು ಆ ಥರದ್ದೆಲ್ಲ ಆದರೆ ಅವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಬಟ್ ನಾನೆಲ್ಲ ಆಲ್ಮೋಸ್ಟ್ ತರೋದು ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ ನೆಕ್ಸ್ಟ್ ಹೋದಾಗ ನಾನು, ಇವಾಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಸ್ಕೂಲ್ಗೆ ಐಟಮ್ಸ್ ತರೋಕ್ಕೆ ಇದಕ್ಕೆಲ್ಲ ನಾನು ಹೋಗ್ತಾ ಇರ್ತೀನಿ. ಆವಾಗ ಎಲ್ಲಿ ತರ್ತೀನಿ, ಏನು ತರ್ತೀನಿ, ಯಾವ ಥರ ತರ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.